ಎರಡನೇ ತರಗತಿಯ ಗಣಿತ ಪಾಠಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಮಕ್ಕಳೇ, ನಿನ್ನೆಯ ಗಣಿತ ಪಾಠದಲ್ಲಿ ಮನೆ ಕೆಲಸವನ್ನು ಹೇಳಿದ್ದೆ, ಅದನ್ನೆಲ್ಲರೂ ಮಾಡಿದ್ದೀರಲ್ಲ? ಎಲ್ಲರೂ ಮಾಡಿದ್ದೀರಾ? ವೆರಿ ಗುಡ್. ನಿನ್ನೆ ಸಂಖ್ಯಾ ತೋರಣದ ಬಗ್ಗೆ ನಾವೊಂದು ವಿಚಾರಗಳನ್ನು ಹೇಳಿದ್ದೇವೆ. ಅದರ ನಂತರ ಸಂಖ್ಯಾ ತೋರಣವನ್ನು ಮಾಡಿ ಆದ ಮೇಲೆ ಈಗ ಏನಾಗಿದೆ ಅಂದ್ರೆ, ಈ ಚಿನ್ನು ಮತ್ತು ಮಿನ್ನುವಿನ ಗೆಳೆಯರಿಗೆ, ತುಂಬಾ ಗೆಳೆಯರಿದ್ರೆ ಅವರಿಗೆ ತುಂಬಾ ಗೆಳೆಯರು, ಆ ಗೆಳೆಯರಿಗೆಲ್ಲರಿಗೂ ಕೂಡ ಹೂವಿನ ರಂಗವಲ್ಲಿ ಮಾಡಬೇಕು ಅಂತೇಳಿ ಅವರಿಗೂ ಕೂಡ ಆಸೆ ಆಯಿತು. ಅವರೇನು ಮಾಡಿದ್ರು, ತುಂಬಾ ಹೂಗಳನ್ನು ಸಂಗ್ರಹ ಮಾಡಿದ್ರು. ಹೂಗಳನ್ನು ಸಂಗ್ರಹ ಮಾಡಿದ್ದನ್ನು ಅವರು ಸರಿಯಾಗಿ ಲೆಕ್ಕ ಮಾಡಿ 100ರದ್ದು, 10ರದ್ದು, 1ರದ್ದು ಅಂತೇಳಿ ಬೇರೆ ಬೇರೆ ಕಡೆಯಲ್ಲಿ ಇಟ್ಟು ಅದನ್ನು ಒಟ್ಟು ಮಾಡಿ ಅಜ್ಜಿಗೆ ಹೇಳಿದರು. ಅದನ್ನು ನಾವೀಗ ಮಾಡುವ. ಗೆಳೆಯರಿಗೂ ಹೂವಿನ ರಂಗವಲ್ಲಿ ಅಂತೇಳಿ ಚಟುವಟಿಕೆ. ಅದರಲ್ಲಿ ನೋಡಿ, ಮಂಗ, ಅದೇ ರೀತಿ ಜಿಂಕೆ, ಅದೇ ರೀತಿ ಗಿಳಿ, ಮತ್ತೊಂದು ಆನೆ, ಅವರು ಸಂಗ್ರಹ ಮಾಡಿದ ಹೂಗಳ ಸಂಖ್ಯೆಯನ್ನು ನಾವು ನೋಡುವ ಎಷ್ಟು ಅಂತೇಳಿ, ಮತ್ತೆ ಯಾರು ಹೆಚ್ಚು ಹೂಗಳನ್ನು ಸಂಗ್ರಹ ಮಾಡಿದ್ರು ಅಂತೇಳಿ ಕೂಡ ನೋಡಬೇಕು. ಮಂಗ ಸಂಗ್ರಹ ಮಾಡಿದ್ದನ್ನು ನಾವು ಇದರಲ್ಲಿ ಈಗ ನೋಡುವ. ನೋಡಿ, 100ರಲ್ಲಿ 1 ಬುಟ್ಟಿ ಇದೆ. 100ರಲ್ಲಿ 1 ಬುಟ್ಟಿ ಎಷ್ಟಾಯ್ತು ಈಗ? 100 ಅಲ್ವಾ? ಇನ್ನು 10ರಲ್ಲಿ 1 ಬುಟ್ಟಿ ಇದೆ. ಅದೇ ರೀತಿ 1ರಲ್ಲಿ 2 ಬುಟ್ಟಿ ಇದೆ. ಸಂಖ್ಯೆ ಎಷ್ಟು ಅಂತ ಹೇಳ್ಬಹುದಾ ಈಗ? 100, 10, 2 ಎಷ್ಟು ಅಂತ ಹೇಳ್ಬಹುದಾ? 10 ಮತ್ತು 2 ಅಂದ್ರೆ ಎಷ್ಟು? ಸರಿ, 12. ವೆರಿ ಗುಡ್. 100 ಮತ್ತು 12 ಎಷ್ಟಾಯ್ತು? 112. ಎಷ್ಟು? 112. ವೆರಿ ಗುಡ್. ಈಗ ಮಂಗ 112 ಹೂಗಳನ್ನು ಸಂಗ್ರಹ ಮಾಡಿತು. ಅದನ್ನು ಕೊನೆಯ ಕೋಣೆಯಲ್ಲಿ ಬರಿಬೇಕು. ಎಲ್ಲರೂ ಸಹ ಅಲ್ಲಿ ಕೂಡ ನೋಡಿಕೊಳ್ಳಿ. ಗೊತ್ತಿಲ್ಲದವರು ಅಲ್ಲಿ ನೋಡಿ ಬರಿ. 112. ಇನ್ನು ಜಿಂಕೆಯದ್ದೆಷ್ಟು ಉಂಟು ನೋಡಿ. ಜಿಂಕೆಯದ್ದೆಷ್ಟು ಉಂಟು ಅಂತೇಳಿ ನೋಡುವ. ಜಿಂಕೆಯದ್ದು 100ರಲ್ಲಿ 1, ಮತ್ತೆ 10ರಲ್ಲಿ 2. 100 ಮತ್ತು ಎಷ್ಟಿದು? 10, 10 ಎಷ್ಟು? 20. ವೆರಿ ಗುಡ್. 10, 10, 20. 120. 1ರ ಸ್ಥಾನದಲ್ಲಿ ಅಲ್ಲಿ ಸಂಖ್ಯೆ ಉಂಟಾ ಅಥವಾ ಹೂಗಳು ಉಂಟಾ? ಇಲ್ಲ ಅಲ್ವಾ? ಆದ್ರಿಂದ ಅಲ್ಲಿ 0. ಇಲ್ಲಿ ಏನಿಲ್ಲ ಅಂತಂದ್ರೆ 0. 120 ಬರೀಲಿ ಗೊತ್ತುಂಟಲ್ಲ ಎಲ್ಲರಿಗೂ? 120 ಬರೆಯುವುದು ಹೇಗೆ? 100 ಎಷ್ಟಿದು? 100 ಇನ್ನು 20 ಎಷ್ಟಾಯ್ತು ಈಗ? 120. ತಿಳಿತಾ ಬರೆಯುವುದು ಹೇಗೆ ಅಂತೇಳಿ ಅದನ್ನು ಬರೀತು. ಜಿಂಕೆಗೆ 120 ಹೂಗಳು ಸಂಗ್ರಹ ಮಾಡಿ ಆಯ್ತು. ಇನ್ನು ನಂತರದ್ದು ಯಾವುದು ಜೀವಿ ನೋಡಿ? ಸರಿ, ಗಿಳಿ. ಆ ಗಿಳಿ ಎಷ್ಟು ಸಂಗ್ರಹ ಮಾಡಿದೆ ಹೇಳಿ ನೋಡ. 100ರ ಸ್ಥಾನದಲ್ಲಿ ಎಷ್ಟು ಹೂಗಳಿವೆ? 100ರ ಬುಟ್ಟಿಯಲ್ಲಿ 1 ಬುಟ್ಟಿ ಹೂಗಳಿವೆ, ಅಂದ್ರೆ 100.
10ರ ಸ್ಥಾನದಲ್ಲಿ ಉಂಟಾ? 100ರ ಸ್ಥಾನದಲ್ಲಿ ಒಂದು ಬುಟ್ಟಿ ಇದೆ ಅಂದ್ರೆ 100. 10ರ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಎಂತದು? 10ಗಳು ಇಲ್ಲ. ಮತ್ತೆ 1ರ ಸ್ಥಾನದಲ್ಲಿ ಎಷ್ಟು ಹೂಗಳುಂಟು ನೋಡಿ? 1, 2, 3, 4, 5, 6, 7, 8. 100ರ ಸ್ಥಾನದಲ್ಲಿ 8. ಇಲ್ಲಿ 1, 1ರ ಸ್ಥಾನದಲ್ಲಿ 2, 1ರ ಸ್ಥಾನದಲ್ಲಿ 3, 1ರ ಸ್ಥಾನದಲ್ಲಿ 4, 5, 6, 7, 8. ಎಷ್ಟಾಯ್ತು ಈಗ? ಎಣಿಸಿ ನೋಡ. 100 ಮತ್ತು 8. 108 ಬರೆಯುವುದು ಹೇಗೆ? 108 ಬರೆಯುವುದು ಹೇಗೆ ಹೇಳಿ ನೋಡ. ಹೇಗೆ ಬರೆಯುವುದು 108? ಗೊತ್ತುಂಟಾ? 108 ಬರೆಯುವುದು ನಿನ್ನೆ ಹೇಳಿಕೊಟ್ಟಿದ್ದಲ್ಲ, ನೆನಪಿಲ್ವಾ? ಬರೆಯುವುದು ಹೇಗೆ ಅಂತೇಳಿ ಹೇಳ್ತೇನೆ ನಾನು. 108 ನೋಡಿ, 100 ಮತ್ತು 8, 108. ಗೊತ್ತಾಯ್ತಾ ಹೇಗೆ ಅಂತೇಳಿ? 108. ನಂತರದ್ದು ಆನೆಯದ್ದು ನೋಡಿ. ಆನೆಯದ್ರಲ್ಲಿ 100ರ ಸ್ಥಾನದಲ್ಲಿ ಇಲ್ಲ ಅಂದ್ರೆ 100ರ ಸ್ಥಾನದಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಎಂತದು? 100ರ ಸ್ಥಾನದಲ್ಲಿ ಏನು ಇಲ್ಲ ಅಂದ್ರೆ 0. 100ರ ಸ್ಥಾನ ಇಲ್ಲ. 10ರ ಸ್ಥಾನ ಉಂಟಾ? 10ರ ಸ್ಥಾನದಲ್ಲಿ ಉಂಟಲ್ಲ. ಎಷ್ಟು ಉಂಟು? 10ರ ಸ್ಥಾನದಲ್ಲಿ 1. ಎಷ್ಟು ಹೂಗಳುಂಟು? 2 ಬುಟ್ಟಿ, 3, 4, 5, 6 ಅಲ್ವಾ? ಸರಿ, 6. 100ರ ಸ್ಥಾನದಲ್ಲಿ ಇಲ್ಲ. 10ರ ಸ್ಥಾನದಲ್ಲಿ ಮಾತ್ರ 6. 1ರ ಸ್ಥಾನದಲ್ಲಿ ಇಲ್ಲ. ಹಾಗಾದ್ರೆ ಎಷ್ಟಿದು? ಇದೆಷ್ಟು ನೋಡಿ? 10. ಎಷ್ಟು 10? 6 10. 6 10 ಅಂದ್ರೆ ಎಷ್ಟು? ಕರೆಕ್ಟ್, 60. ವೆರಿ ಗುಡ್, 60. ಹೀಗೆ ಎಲ್ಲ ಜೀವಿಗಳು ಎಷ್ಟು ಹೂಗಳನ್ನು ಕೊಯ್ದು ತಂದ್ರು ಅಂತೇಳಿ ನೋಡಿ ಆಯ್ತು. ಹೆಚ್ಚು ಯಾರು ಕೊಯ್ದದ್ದು? ಸಂಗ್ರಹ ಮಾಡಿದ್ದು ಯಾರು? ಬರೀರಿ ಕೆಳಗೆ. ಕೆಳಗೆ ಕೋಣೆ ಒಂದು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಹೆಚ್ಚು ಸಂಗ್ರಹಿಸಿದವರು ಯಾರು ಅಂತ ಬರಿಬೇಕು. ನೀವೇ ಬರಿಬೇಕು. ಬರೆದು ನಿಮ್ಮ ಮಾಸ್ಟರಿಗೆ ತೋರಿಸ್ಬೇಕು. ತಿಳಿತಾ? ಇನ್ನು ಮುಂದೆ ಸಂಖ್ಯೆಯನ್ನು ರಚನೆ ಮಾಡುವ ನಾವು. ನಿಮಗೆ ಕೆಲವು ಸಂಖ್ಯೆಗಳನ್ನು ಕೊಡ್ತಾರೆ, ಆ ಸಂಖ್ಯೆಗಳನ್ನು ರಚನೆ ಮಾಡಬೇಕು ನೀವು. ಒಟ್ಟು ಮಾಡಿ 100ರ ಸ್ಥಾನದಲ್ಲಿ, 10ರ ಸ್ಥಾನದಲ್ಲಿ, 1ರ ಸ್ಥಾನ, ಆ 3 ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಸೇರಿಸಿ ಒಟ್ಟು ಎಷ್ಟು ಅಂತೇಳಿ ರಚನೆ ಮಾಡಿ ತೋರಿಸಬೇಕು. 100 ನೋಡಿ, ಶುರುವಿಗೆ ಪ್ರಾರಂಭದಲ್ಲಿ 100 ಒಂದೊಂದು ಕಾರ್ಡ್ ತಗೊಳ್ಬೇಕಾದ್ರಿಂದ ಕೋಣೆಯಿಂದ ಒಂದೊಂದು ಕಾರ್ಡ್ ತಗೊಳ್ಬೇಕು. 100ರ ಕೋಣೆಯಿಂದ ಒಂದು ಕಾರ್ಡು, ಅದೇ ರೀತಿ 10ರ ಕೋಣೆಯಿಂದ ತುಂಬಾ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ. 100ಗಳು 100, 100, 200, 300, 400, 4 100ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತೆ 10ರ ಸ್ಥಾನದಲ್ಲಿ 10, 20, 30, 40, 50, 60, 70, 80, 90 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಒಂದುಗಳು ನೋಡಿ, 1, 2, 3, 4, 5, 6, 7, 8, 9. ರೂಟಿನಲ್ಲಿ ಕೊಟ್ಟದ್ದು 100, ಆಯತದಲ್ಲಿ ಕೊಟ್ಟದ್ದು 10, 20, 10ರ ಸ್ಥಾನದ ಸಂಖ್ಯೆಗಳು, ತ್ರಿಕೋನದಲ್ಲಿ ಕೊಟ್ಟದ್ದು 1ರ ಸ್ಥಾನದ ಅಂಕೆಗಳು. ಹಾಗೆ ಅವುಗಳನ್ನು ಸೇರಿಸಿ ಸಂಖ್ಯಾ ರಚನೆ ಮಾಡಬೇಕು. ಅಲ್ಲಿ ಒಂದು 2 ಸಂಖ್ಯೆಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ನೋಡಿ. 100, 30, 3. 100, 30, 3 ತೋರಿಸ್ತೇನೆ ನಾನು. 100, 30, 3 ನೋಡಿ. 100, 30, 3 ಎಷ್ಟಾಯ್ತು ನೋಡಿ? 100, 30, 3. 130 ಹೇಳಿ, 133. ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ಮಾಡಿ ತೋರಿಸಿದ್ದಾರೆ ನೋಡಿ ಅಲ್ಲಿ. ಅದನ್ನು ಬರೆಯುವುದು ಮಾತ್ರ ನೀವು ಬರಿಬೇಕು, ಬರವಣಿಗೆ ನಿಮ್ಮದು. 147 ಎಷ್ಟಾಯ್ತಾಗ? ಬರೆಯುವುದು ನೀವೇ ಬರಿಬೇಕು. 147, 147 ಗೊತ್ತಾಯ್ತಾ? ಅದೇ ರೀತಿ ಕೆಳಗಿನ ಸಂಖ್ಯೆಗಳನ್ನು ನೀವೇ ರಚನೆ ಮಾಡಬೇಕು.
ನಿಮಗೆ ಇಷ್ಟ ಇದ್ದ ಒಂದೊಂದು ಸಂಖ್ಯೆಯನ್ನು ತಕೊಂಡು ನೀವು 3 ಅಂಕೆಯ ಸಂಖ್ಯೆಯನ್ನು ರಚನೆ ಮಾಡಬೇಕು. ಯಾವ ಅಂಕೆಗಳನ್ನು ಬೇಕಾದರೂ ತಗೊಳ್ಳಿ. 100ರಿಂದ ಯಾವುದಾದ್ರೂ ಒಂದು ತಗೊಳ್ಳಿ. ಅದೇ ರೀತಿ 10ರ ಸ್ಥಾನದ ಒಂದು ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳಿ. ನಂತರ 1ರ ಸ್ಥಾನದ ಒಂದೊಂದು ಸಂಖ್ಯೆಗಳನ್ನು ತಕೊಂಡು ಸಂಖ್ಯೆಯನ್ನು ಬರೆದು ರಚನೆ ಮಾಡಬೇಕು. ನಾವು ಒಂದು ಮಾಡುವ. ಈಗ ಒಂದು ನಾನು ಮಾಡಿ ತೋರಿಸ್ತೇನೆ ನಿಮಗೆ, ಮತ್ತೆ ನೀವೇ ಮಾಡಿ, ಆಯ್ತಾ? ಒಂದು ತಕೊಂಡೆ, ನಾನು 100 ತಕೊಂಡೆ. ಆಯತದ ಕೋಣೆಯಿಂದ ನೋಡಿ 40 ತಕೊಂಡೆ. 100 40. ಇನ್ನೊಂದು 3 ತಕೊಳ್ತೇನೆ ನಾನು. 100 40 3 ಎಷ್ಟಾಯ್ತು? 100 40 3 140 ಎಷ್ಟಾಯ್ತು ನೋಡಿ. ಓದಿದನ್ನು 140 143 ಒಂದು ಸಂಖ್ಯೆಯನ್ನು ನಾನು ರಚನೆ ಮಾಡಿ ಆಯ್ತು. ಇದೇ ರೀತಿ ನೀವು ಸಂಖ್ಯೆಗಳನ್ನು ಅದರಿಂದ ತೆಕ್ಕೊಂಡು ರಚನೆ ಮಾಡಬೇಕು. ರಚನೆ ಮಾಡಿ ಲೆಕ್ಕವನ್ನು ಆ ಬಿಟ್ಟ ಸ್ಥಳದಲ್ಲಿ ತುಂಬಿಸಬೇಕು. ಮನೆಯಲ್ಲಿ ನೀವೇ ಮಾಡ್ತಿರಲ್ಲ, ಒಳ್ಳೆ ಮಕ್ಕಳು, ನೀವೇ ಈ ಸಂಖ್ಯೆಗಳನ್ನು ರಚನೆ ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಓಕೆನಾ? ವೆರಿ ಗುಡ್. ಅನಂತರ ಅದರಲ್ಲಿ ನಿಮಗೆ ಸಿಕ್ಕಿದ ದೊಡ್ಡ ಸಂಖ್ಯೆ ಯಾವುದು ಅಂತಲೂ ಬರೀಬೇಕು. ಅದೇ ರೀತಿ ಈ ಸಂಖ್ಯೆಗಳನ್ನೆಲ್ಲ ಉಪಯೋಗಿಸಿ ಒಂದೊಂದು ಕೋಣೆಯಿಂದ ಒಂದೊಂದು ಸಂಖ್ಯೆಯನ್ನು ತೆಗೆದುಕೊಂಡು ಒಂದು ಮಾಡಬಹುದಾದ ದೊಡ್ಡ ಸಂಖ್ಯೆ ಯಾವುದು ಅದನ್ನು ಕೂಡ ಬರಿಬೇಕು. ದೊಡ್ಡ ಸಂಖ್ಯೆ ಯಾವುದು ಅಂತ ಬರಿಬಹುದಾ? 100ರ ಸ್ಥಾನದಲ್ಲಿ 100 ತಗೊಳ್ಳುದು. 10ರ ಸ್ಥಾನದಲ್ಲಿ ದೊಡ್ಡ ಸಂಖ್ಯೆ ಇರುವಂತದ್ದು ಯಾವುದು ನೋಡಿ ಕಾಣ್ತದಾ? 10ರ ಸ್ಥಾನದಲ್ಲಿ ಸರಿ 90. ವೆರಿ ಗುಡ್. 100 90 ಮತ್ತೆ 1ರ ಸ್ಥಾನದಲ್ಲಿ ದೊಡ್ಡ ಸಂಖ್ಯೆ ಯಾವುದು? ವೆರಿ ಗುಡ್, 9. ಹಾಗಾದ್ರೆ ದೊಡ್ಡ ಸಂಖ್ಯೆ ಇಷ್ಟು ಸಂಖ್ಯೆಗಳಿಂದ ಮಾಡಬಹುದಾದ ದೊಡ್ಡ ಸಂಖ್ಯೆ ಯಾವುದು? 199. 199. ಅತಿ ಸಣ್ಣ ಸಂಖ್ಯೆ ಯಾವುದು? 100ರ ಸ್ಥಾನದಿಂದ 100 ತಗೊಳ್ಳಿ. 10ರ ಸ್ಥಾನದಲ್ಲಿ ಸಣ್ಣ ಸಂಖ್ಯೆ ಯಾವುದು ಉಂಟು ನೋಡಿ? 10. ವೆರಿ ಗುಡ್, 10. 110. ಮತ್ತೆ ಇದರಲ್ಲಿ ಸಣ್ಣ ಸಂಖ್ಯೆ, ಒಂದು ಅಂಕೆಯ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಯಾವುದು? 1. ವೆರಿ ಗುಡ್. ಹಾಗಾದ್ರೆ ಯಾವುದು ಸಣ್ಣ ಸಂಖ್ಯೆ? 110 ಮತ್ತು 1 ಅಂದ್ರೆ ಎಷ್ಟು? 11. ವೆರಿ ಗುಡ್, 111. ಈ ಸಂಖ್ಯೆಗಳನ್ನು ಉಪಯೋಗಿಸಿ ಮಾಡಬಹುದಾದ ಸಣ್ಣ ಸಂಖ್ಯೆ 111. ಗುಡ್ ಗುಡ್ ಗುಡ್. ಅದನ್ನು ಬರೀರಿ ಎಲ್ಲರೂ. ಇನ್ನು ನಾವು ಈ ಚಿನ್ನು ಮತ್ತು ಮಿನ್ನು ತಮ್ಮ ಅಜ್ಜಿಯ ಮನೆ ಅಂಗಳದಲ್ಲಿ ಮಾಡಿದ ತರಕಾರಿ ತೋಟದಿಂದ ಕೆಲವು ತರಕಾರಿಗಳನ್ನು ತಗೊಂಡು ಅಂಗಡಿಗೆ ಮಾರಾಟ ಮಾಡಲಿಕ್ಕೆ ಅಂತೇಳಿ ಪೇಟೆಗೆ ಹೋದರು. ಅಲ್ಲಿ ಅವರಿಗೆ ಆ ತರಕಾರಿಗಳನ್ನು ಮಾರಾಟ ಮಾಡಿ ಸಿಕ್ಕಿದಂತ ಹಣದ ಒಂದು ಲೆಕ್ಕಾಚಾರ ಉಂಟು, ಅಂಗಡಿಗೆ ಅಂತೇಳಿ. ಆ ಅಂಗಡಿಯಲ್ಲಿ ಅವರು ಮಾರಾಟ ಮಾಡಿದ ವಸ್ತುವಿಗೆ ಸಿಕ್ಕಿದ ಹಣ ಎಷ್ಟು ಅಂತೇಳಿ ನಾವು ಎಣಿಕೆ ಮಾಡ್ಲಿಕ್ಕೆ ಉಂಟು. ಈಗ ನೋಡುವ. ನಾವು ಚಿನ್ನು ಮಾರಾಟ ಮಾಡಿದ ವಸ್ತುಗಳನ್ನು ಮಾರಾಟ ಮಾಡಿ ಸಿಕ್ಕಿದ ಹಣ ಆ ಚಿತ್ರದಲ್ಲಿ ಉಂಟು ನೋಡಿ. 100ರ ಎಷ್ಟು ನೋಟು ಉಂಟು? 1 ನೋಟು. ಎಷ್ಟು? 1 ನೋಟು ನೋಡಿ, 100 ರೂಪಾಯಿ. ನೋಡಿದಿರಲ್ಲ ಎಲ್ಲರೂ? ಎಸ್, ನೋಡಿದಿರಲ್ಲ? 100 ರೂಪಾಯಿ. 100ರ 1 ನೋಟು. ಮತ್ತೆ 10ರ ಎಷ್ಟು ನೋಟು ಉಂಟು? 10ರ ಎಷ್ಟು ನೋಟು ಉಂಟು ನೋಡಿ? 100. 10ರ 1 ನೋಟು, 2 ನೋಟು, 3 ನೋಟು, 4 ನೋಟು, 5 ನೋಟು. 10ರ 5 ನೋಟು ಉಂಟು. ಎಷ್ಟು? 10 10 10 10 10. ಎಷ್ಟಾಯ್ತು? 50. ವೆರಿ ಗುಡ್, 150. ಮತ್ತೆ 1 ರೂಪಾಯಿಯ ನಾಣ್ಯಗಳು ಉಂಟು ಅದರಲ್ಲಿ. ಎಷ್ಟುಂಟು ನೋಡಿ? 1 ರೂಪಾಯಿ ನಾಣ್ಯಗಳು 1 2 3 4 5. 1 ರೂಪಾಯಿ 5 ನಾಣ್ಯಗಳುಂಟು. 155. ಎಷ್ಟಾಯ್ತು? ಎಷ್ಟಾಯ್ತು ನೀನು ಹೇಳು? 155. ಗುಡ್. 155 ರೂಪಾಯಿ ಚಿನ್ನುವಿಗೆ ಸಿಕ್ಕಿತ್ತು. ಇನ್ನು ಮಿನ್ನುವಿಗೆ ಸಿಕ್ಕಿದ
ಲೆಕ್ಕದ ಚಿತ್ರ ತೋರಿಸಲಿಲ್ಲ, ಅಲ್ಲಿ ಲೆಕ್ಕವನ್ನು ಹೇಳಿದ್ದಾರೆ ನೋಡಿ. ಈ ಚಿನ್ನುವಿಗೆ ಎಷ್ಟು ರೂಪಾಯಿ ಸಿಕ್ಕಿತು ಅಂತ ಬರಿಬೇಕಲ್ಲಿ ಕೆಳಗೆ. ಚಿನ್ನುವಿಗೆ ಸಿಕ್ಕಿದ ಹಣ 155 ರೂಪಾಯಿ. ಮಿನ್ನುವಿಗೆ ಎಷ್ಟು ಅಂತ ನೋಡು ಆಯ್ತಾ. ಮಿನ್ನುವಿಗೆ 4 10 ರೂಪಾಯಿಯ ನೋಟು, 1 2 3 4 10 ರೂಪಾಯಿಯ ನೋಟು, ಮತ್ತೆ 100 ರೂಪಾಯಿಯ ನೋಟು, ಮತ್ತೆ 5 ರೂಪಾಯಿಯ ಒಂದು ನಾಣ್ಯ. 10 20 30 40 ಮತ್ತೆ 100 ಮತ್ತು 40 ಅಂದ್ರೆ ಎಷ್ಟಾಯ್ತು? 140. ಗುಡ್. ಮತ್ತೆ 5 ರೂಪಾಯಿಯ ಒಂದು ನಾಣ್ಯ, 5 ರೂಪಾಯಿ 100 ಎಷ್ಟಾಯ್ತು? 45. ಗುಡ್. 145 ರೂಪಾಯಿ ಮಿನ್ನುವಿಗೆ ಸಿಕ್ಕಿತು. ಹೆಚ್ಚು ಸಿಕ್ಕಿದ್ದು ಯಾರಿಗೆ? ಚಿನ್ನುವಿಗ ಮಿನ್ನುವಿಗ? ಚಿನ್ನುವಿಗೆ 155, ಇವನಿಗೆ 145 ಮಿನ್ನುವಿಗೆ. ಹಾಗಾದ್ರೆ ಹೆಚ್ಚು ಸಿಕ್ಕಿದ್ದು ಯಾರಿಗೆ? ಚಿನ್ನುವಿಗೆ. ಎಷ್ಟು ಎಷ್ಟು ಹೆಚ್ಚು ಸಿಕ್ಕಿದ್ದು ಅಂತ ಹೇಳ್ಬೋದಾ? ನೋಡ, ನಾವು ನೋಡುವ ಈಗ ಆಯ್ತಾ. 1 2 3 4 5. ಚಿನ್ನುವಿಗೆ ಸಿಕ್ಕಿದ ಹಣ 155 ರೂಪಾಯಿ. ಮಿನ್ನುವಿಗೆ ಸಿಕ್ಕಿದ್ದು 145 ಅಲ್ವಾ? ಹಾಗಾದ್ರೆ ಎಷ್ಟು ಕಡಿಮೆ ಮಾಡಬೇಕು ನಾವು? ಎಷ್ಟು ಕಡಿಮೆ ಮಾಡಬೇಕು? 155 ಚಿನ್ನುವಿಗೆ ಸಿಕ್ಕಿದೆ, ಅವನಿಗೆ 145 ಸಿಕ್ಕಿದ್ದು ಮಿನ್ನುವಿಗೆ. ಹಾಗಾದ್ರೆ ಚಿನ್ನುವಿಗೆ ಎಷ್ಟು ಹೆಚ್ಚು ಸಿಕ್ಕಿತು ಗೊತ್ತಾಗ್ಲಿಕ್ಕಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡುವ ನಾವು. 155ರಿಂದ ಮಿನ್ನುವಿನ 145 ತೆಗೆಯುವ. ಆಗ ಎಷ್ಟು ಉಳಿಯಿತು ಅಷ್ಟು ಚಿನ್ನುವಿಗೆ ಹೆಚ್ಚು ಸಿಕ್ಕಿತು ಅಂತ ಗೊತ್ತಾಗ್ತದೆ. ಸರಿಯಾ? 155ರಿಂದ 145 ತೆಗಿಬೇಕು. ಸರಿಯಾ? 1ರ ಸ್ಥಾನದಿಂದ 5 ಹೋಗಬೇಕು. 45 ಅಲ್ವಾ? 5 ಆಯ್ತಾ? ಇದರಿಂದ ಎಷ್ಟು ಹೋಗಬೇಕು? 45 ಆಗುವಾಗ 40 ಹೋಗ್ಬೇಕು. 10 20 30 40 ಹೋಗ್ಬೇಕು. ಮತ್ತೆ 145 ಅಲ್ಲ, 100 ಹೋಗ್ಬೇಕು. ಅವಾಗ ಎಷ್ಟು ಉಳಿಯಿತು ನೋಡಿ? ಎಷ್ಟಿದು? 10ರ ಸ್ಥಾನದಲ್ಲಿ ಒಂದು ಕಾಯಿ ಉಂಟು. ಹಾಗಾದ್ರೆ ಎಷ್ಟು ಉಳಿಯಿತು? 10ರ ಸ್ಥಾನದಲ್ಲಿ ಒಂದಿದ್ರೆ 10. ಚಿನ್ನುವಿಗೆ 10 ರೂಪಾಯಿ ಹೆಚ್ಚು ಸಿಕ್ಕಿತು. ಎಷ್ಟು ರೂಪಾಯಿ ಹೆಚ್ಚು ಸಿಕ್ಕಿತು? 10 ರೂಪಾಯಿ ಹೆಚ್ಚು ಸಿಕ್ಕಿತು. ಹೆಚ್ಚು ಸಿಕ್ಕಿದ್ದು ಚಿನ್ನುವಿಗೆ, 10 ರೂಪಾಯಿ ಕಡಿಮೆ ಆಗಿ ಮಿನ್ನುವಿಗೆ ಸಿಕ್ಕಿತು. 155 ಚಿನ್ನುವಿಗೆ, 145 ಮಿನ್ನುವಿಗೆ. ಹಾಗೆ ಅವರ ವ್ಯತ್ಯಾಸ 10 ರೂಪಾಯಿ. ಹೆಚ್ಚು ಪಡೆದವರು ಚಿನ್ನು ಅಲ್ಲಿ ಕೆಳಗೆ ಬರೀಲಿಕ್ಕೆ ಉಂಟಾಯ್ತಾ? ಅದನ್ನೆಲ್ಲರೂ ಬರಿಬೇಕು. ಹೆಚ್ಚು ಸಿಕ್ಕಿದವರು ಯಾರು? ಮಿನ್ನುವಿಗೆ ಎಷ್ಟು ರೂಪಾಯಿ ಸಿಕ್ಕಿತು? ಹೆಚ್ಚು ಪಡೆದವರು ಯಾರು? ಎಷ್ಟು ಹೆಚ್ಚು? ಎಷ್ಟು? 10 ರೂಪಾಯಿ. 10 ರೂಪಾಯಿ ಅಂತ ಬರಿಬೇಕು. ಇನ್ನು ಚಿನ್ನು ಮತ್ತು ಮಿನ್ನು 100 ರೂಪಾಯಿಯನ್ನು ಅಮ್ಮನಿಗೆ ಕೊಡ್ಲಿಕ್ಕೆ, ಮನೆಯಲ್ಲಿ ಅಜ್ಜಿಗೆ ಕೊಡ್ಲಿಕ್ಕೆ ಹಾಗೆ ಉಳಿಸಿದವು. 100 ರೂಪಾಯಿ ತೆಗ್ದಿಟ್ಟವು. ಬಾಕಿ ಅವರಲ್ಲಿ ಎಷ್ಟು ಉಳಿಯಿತು? ಈಗ ಚಿನ್ನುವಿನಲ್ಲಿ 155 ಇತ್ತಲ್ಲ, ಅದರಿಂದ 100 ರೂಪಾಯಿ ತೆಗ್ದಿಟ್ರೆ 100 10 20 30 40 50 ಮತ್ತೆ 5 ರೂಪಾಯಿ. 1 2 3 4 5. 155ರಿಂದ 100 ರೂಪಾಯಿ ಅಮ್ಮನಿಗೆ ತೆಗೆದಿಟ್ರು ಚಿನ್ನು. ಅವಾಗ ಅವನಲ್ಲಿ ಎಷ್ಟು ಉಳಿಯಿತು ನೋಡಿ? 10 20 30 40 50. 50 ಮತ್ತು 5 55 ರೂಪಾಯಿ ಉಳಿಯಿತು. 55 ರೂಪಾಯಿ ಚಿನ್ನುನಲ್ಲಿ ಉಳಿಯಿತು. ಅದೇ ರೀತಿ ಮಿನ್ನು 100 ರೂಪಾಯಿ ಅಮ್ಮನಿಗೆ ತೆಗೆದಿಟ್ರೆ ಎಷ್ಟು ಉಳಿದಿತ್ತು? ಚಿನ್ನುವಿಗೆ 55 ರೂಪಾಯಿ ಉಳಿದಿದೆ. ಮಿನ್ನುವಿಗೆ ಎಷ್ಟು ಉಳಿಬಹುದು? 145ರಲ್ಲಿ 100 ಉಳಿಸಿ ಬಾಕಿ ಎಷ್ಟು ಅವನ ಕೈಯಲ್ಲಿ ಉಳಿಬಹುದು? ಸರಿ, 45. ವೆರಿ ಗುಡ್, ವೆರಿ ಗುಡ್. 145ರಲ್ಲಿ 100 ರೂಪಾಯಿ ಅಮ್ಮನಿಗೆ ಅಜ್ಜಿಗೆ ತೆಗೆದು ಇಟ್ರೆ ಬಾಕಿ 45 ರೂಪಾಯಿ ಉಳಿಯಿತು. ಹಾಗೆ ಚಿನ್ನುವಿನಲ್ಲಿ 55, ಮಿನ್ನುವಿನಲ್ಲಿ 45 ರೂಪಾಯಿ ಉಳಿಯಿತು. ಅವರು ಈ ಹಣವನ್ನು ತಗೊಂಡು ಸೀದಾ ಎಲ್ಲಿಗೆ ಹೋಗಿರ್ಬೋದು? ಆಟಿಕೆಗಳ ಅಂಗಡಿಗೆ ಹೋದ್ರು.
ಬೇರೆ ಬೇರೆ ವಸ್ತುಗಳ ಕ್ರಯವನ್ನು ನೋಡಿದ್ರು ಎಷ್ಟು ಅಂತೇಳಿ. ಬೇರೆ ಬೇರೆ ಬುಟ್ಟಿಯಲ್ಲಿ ತುಂಬಾ ಆಟಿಕೆಗಳನ್ನು ಇಟ್ಟಿದ್ದಾರೆ. ಒಂದು ಬುಟ್ಟಿಯ ಆಟಿಕೆಗಳಿಗೆ 40 ರೂಪಾಯಿ, ಮತ್ತೊಂದಕ್ಕೆ 20 ರೂಪಾಯಿ, ಮತ್ತೊಂದಕ್ಕೆ 10 ರೂಪಾಯಿ, ಮತ್ತು 15, ಇನ್ನೊಂದು 35, ಮತ್ತೊಂದು ಆಟಿಕೆಗೆ 30, ಮತ್ತೊಂದು ಆಟಿಕೆಗೆ 25, ಮತ್ತೊಂದು ಆಟಿಕೆಗೆ 5 ರೂಪಾಯಿ. ಹೀಗೆ ಎಲ್ಲ ಆಟಿಕೆಗಳನ್ನು ನೋಡಿ ಆಗುವಾಗ ಅವರ ಕೈಯಲ್ಲಿದ್ದ ಹಣ ಎಷ್ಟು ಅಂತ ನೋಡಿದ್ರು. ಚಿನ್ನು ನೋಡ್ತಾನೆ 55 ರೂಪಾಯಿ ಇರುವುದು ಅವನಲ್ಲಿ. ಗೊತ್ತುಂಟಲ್ಲ ನಿಮಗೆ, ಚಿನ್ನುನಲ್ಲಿ 55 ರೂಪಾಯಿ ಇರುವುದು. ಅವ ಈ 55 ರೂಪಾಯಿಗೆ 2 ವಸ್ತುಗಳನ್ನು ತೆಕ್ಕೊಳ್ಬೇಕು. ಹೇಗೆ ತೆಕ್ಕೊಳ್ಬಹುದು? 2 ವಸ್ತುಗಳನ್ನಲ್ಲಿಂದ ತೆಕ್ಕೊಳ್ಬೇಕು. ತೆಕ್ಕೊಂಡಾಗ 55 ರೂಪಾಯಿಗೆ 2 ವಸ್ತುಗಳು ಸಿಕ್ಕುವ ಹಾಗೆ ತೆಕ್ಕೊಳ್ಬೇಕವ. ಯಾವುದೆಲ್ಲ ತೆಕ್ಕೊಳ್ಬಹುದು? ಚಿನ್ನುವಿಗೆ 55 ರೂಪಾಯಿಗಳಿಗೆ 2 ವಸ್ತುಗಳನ್ನು ತೆಕ್ಕೊಂಡ್ರೆ ಯಾವುದನ್ನಲ್ಲಿ ತೆಕ್ಕೊಳ್ಬಹುದು? ಅಲ್ಲಿ ಕೆಳಗೆ ಲೆಕ್ಕ ಮಾಡಿ ತೋರಿಸಿದ್ದಾರೆ ನೋಡಿ. 1 ಲೆಕ್ಕ ಮಾಡಿ ತೋರಿಸಿದ್ದಾರೆ, ಬಾಕಿ 2 ಲೆಕ್ಕ ನೀವೇ ಮಾಡ್ಬೇಕಾಯ್ತಾ. 40 ರೂಪಾಯಿಯ ಒಂದು ವಸ್ತು ಯಾವುದಪ್ಪ? ಅದು ಬೊಂಬೆ. 40 ರೂಪಾಯಿ 10, 20, 30, 40 ರೂಪಾಯಿಯ ಒಂದು ವಸ್ತು ತಗೊಂಡಿದ್ದಾನೆ. 15 ರೂಪಾಯಿ ಯಾವುದು ವಸ್ತು? ಕುಪ್ಪಿ ಅಲ್ವಾ, ಬಾಟಲ್. 15 ರೂಪಾಯಿ. ಹಾಗಾದ್ರೆ 15 ಸೇರಿ 55 ಆಗ್ತದ ನೋಡ. 50, 51, 52, 53, 54, 55. ಸರಿ ಆಯ್ತಾ? 40 ರೂಪಾಯಿಗೆ ಒಂದು ವಸ್ತು, ಮತ್ತೆ 10, 11, 12, 13, 14, 15 ರೂಪಾಯಿಗೆ ಮತ್ತೊಂದು ವಸ್ತು. ಸರಿ ಆಯ್ತಾ? 55, 10, 20, 30, 40, 50, 51, 52, 53, 54, 55. ಸರಿ ಆಯ್ತಲ್ಲ? ಒಂದು ಲೆಕ್ಕ ಮುಗೀತಲ್ಲಿಗೆ 55 ರೂಪಾಯಿದು. ಇನ್ನು 55 ರೂಪಾಯಿಗೆ ಬೇರೆ ಯಾವ ವಸ್ತುಗಳನ್ನೆಲ್ಲ ತಗೊಳ್ಬಹುದು ಹೇಳಿ ನೋಡ. 55 ರೂಪಾಯಿಗೆ 2 ವಸ್ತುಗಳನ್ನು ತಗೊಳ್ಬೇಕು. ಯಾವುದನ್ನೆಲ್ಲ ತಗೊಳ್ಬಹುದು? 2 ವಸ್ತುಗಳಾಯ್ತು. ಈಗ ಇನ್ನು ಯಾವ್ದು ವಸ್ತುಗಳನ್ನು ತಗೊಳ್ಬಹುದು 55 ರೂಪಾಯಿಗೆ? ನೋಡಿ, 1ರ ಸ್ಥಾನದಲ್ಲಿ 5 ಇರುವಂತಹ ಸಂಖ್ಯೆ ಯಾವುದುಂಟು ನೋಡಿ. ಅಲ್ಲಿ ಯಾವುದಾದ್ರು ವಸ್ತುವಿನ ಬೆಲೆಗಳಲ್ಲಿ 5 ರೂಪಾಯಿ, 5 1ರ ಸ್ಥಾನದಲ್ಲಿರುವಂತಹ 5 ಇರುವ ಸಂಖ್ಯೆಯನ್ನು ನೋಡಿ ಯಾವುದು ಉಂಟು ಅಂತ. ಅದು ಗೊತ್ತಾಗ್ತದೆ ನಿಮಗೆ. 25 ಉಂಟಲ್ಲ, 25 ಬರೆಯುವ ನೋಡ. 25ಕ್ಕೆ ಸರಿ ಆಗ್ತದೆ ನೋಡ. ಒಂದು ವಸ್ತುವಿನ ಬೆಲೆ 25 ಉಂಟು. ಅದರಲ್ಲಿ 10, 20, 21, 22, 23, 24, 25, 25. ಇದಕ್ಕೆ ಎಷ್ಟು ಸೇರಿಸಿದ್ರೆ 55 ಆಗ್ತದೆ ನೋಡ. ಇದಕ್ಕೆ ಎಷ್ಟು ಸೇರಿಸಿದ್ರೆ 55 ಆಗ್ತದೆ ಅಂತ. 25 ಉಂಟಲ್ಲ, ಈಗ ಎಷ್ಟಾಯ್ತು? 35. ವೆರಿ ಗುಡ್. ಈಗ ಎಷ್ಟಾಯ್ತು ನೀನು ಹೇಳು? 45. ವೆರಿ ಗುಡ್. 55 ಅಲ್ಲ ಆಗ್ಬೇಕಾದ ಟೋಟಲ್? ಸರಿ, 55 ಆಯ್ತು. ಎಷ್ಟು ಸೇರಿಸಿದೆವು ನಾವು? 25ಕ್ಕೆ ಎಷ್ಟು ಸೇರಿಸಿದೆವು ಈಗ? 10, 20, 30. 30 ಬೇಲಿರುವ ಯಾವ ವಸ್ತು ಉಂಟು ನೋಡಿ. ಅಲ್ಲಿ ಯಾವುದಾದ್ರು ಉಂಟಲ್ಲ? 30 ಸಣ್ಣ ಕುಪ್ಪಿ ಗ್ಲಾಸುಗಳು, 30 ರೂಪಾಯಿ ಒಂದಕ್ಕೆ ಅಲ್ವಾ? ಅದೇ 2 ವಸ್ತುಗಳನ್ನು ತಗೊಳ್ಳಿಕ್ಕೆ ಆಗ್ತದೆ. 30 ಮತ್ತು 25 ನೀವು ಅಲ್ಲಿ ಬರಿಬೇಕು ಕೆಳಗಿನ ನೋಡಿ. 30 ಮತ್ತು 25. ಇನ್ನೊಂದು ಲೆಕ್ಕ ಉಂಟು ಅದರಲ್ಲಿ. ಯಾವುದು ತಗೊಳ್ಬಹುದು ಹಾಗಾದ್ರೆ? ಇನ್ನೊಂದು ಲೆಕ್ಕ ಉಂಟು. ಇನ್ನೊಂದು 55 ಅಂತೇಳಿ ಇನ್ನೊಂದು 2 ಸಂಖ್ಯೆಗಳನ್ನು ಸೇರಿಸಿ 55 ಅಂತ ಮಾಡಬೇಕು. ಯಾವುದು ಸೇರಿಸಿ 55 ಮಾಡಬಹುದು ಹೇಳಿ? ಇನ್ನು ಯಾವುದನ್ನು ಸೇರಿಸಿ 55 ಮಾಡಬಹುದು? ಸೇರಿಸಿ ನೋಡುವಲ್ಲ. 1ರ ಸ್ಥಾನದಲ್ಲಿ 5 ಇರುವಂತ ಇನ್ನೊಂದು ಯಾವುದಾದ್ರೂ ಸಂಖ್ಯೆ ಉಂಟಾ ನೋಡಿ. ಉಂಟಲ್ಲ? ಎಷ್ಟು ಉಂಟು ತೋರಿಸ್ತೇನೆ ಇದರಲ್ಲಿ, ನೀವು ನೋಡಿ ಆಯ್ತಾ? 1, 2, 3, 4, 5, 35 ರೂಪಾಯಿ ಅಂತ ಇದ್ದದ್ದೊಂದು ಉಂಟು ನೋಡಿ. 10, 20, 35 ರೂಪಾಯಿಯ ಒಂದು ವಸ್ತು ಉಂಟು ನೋಡಿ. ಅಲ್ಲಿ ಮುಟ್ಟಿಯ ಕೆಳಗೆ ಬರ್ದದ್ದು ಕಾಣ್ತದ? 35 ರೂಪಾಯಿ ಅಂತ. ಸರಿ, 35 ರೂಪಾಯಿಗೆ ಇನ್ನೆಷ್ಟು ಸೇರಿಸಿದ್ರೆ 55 ಆಗ್ತದೆ ಅಂತ ನೋಡ್ಬೇಕು ನಾವು. ನೋಡುವನ? 35ಕ್ಕೆ ಎಷ್ಟು ಸೇರಿಸಿದ್ರೆ 55 ಆಗ್ತದೆ? ಇಲ್ಲಿ 5 ಹೇಗೂ ಉಂಟು,
55 ಆಗ್ಬೇಕಾದ್ರೆ ಈಗ 35 ಆಗಿದೆ. ಇನ್ನು ಎಷ್ಟು ಸೇರಿಸಿದ್ರೆ 55 ಆಗ್ತದೆ ನೋಡುವ. ಎಷ್ಟಾಯ್ತು ಈಗ? 45. ಗುಡ್. ಸರಿ ಆಯ್ತಾ? ಈಗ 55. 35ಕ್ಕೆ ಎಷ್ಟು ಸೇರಿಸಿದ್ದು ನೋಡಿ? 10, 20 ರೂಪಾಯಿದ್ದು ಉಂಟು ಅಲ್ಲಿ ಆದ್ರೂ ಉಂಟಲ್ಲ, 70 ರೂಪಾಯಿದ್ದು ಉಂಟು. ಸರಿ ಆಯ್ತಾಗ 55 ರೂಪಾಯಿ. ಸರಿ ಆಯ್ತು. ಈಗ 3 ಲೆಕ್ಕಗಳು ಕೂಡ ನೀವು ಮಾಡಿ ಆಯ್ತು. ಅದರಲ್ಲಿ ಬರಿಬೇಕೆಲ್ಲರೂ, ಎಲ್ಲರೂ ಬರ್ದಿಡ್ಬೇಕು. ಪಾಠ ಪುಸ್ತಕದಲ್ಲಿ ಬಿಟ್ಟ ಸ್ಥಳದಲ್ಲಿ ಬರ್ದಿಡ್ಬೇಕು. ಇನ್ನು ಅದೇ ರೀತಿ 45 ರೂಪಾಯಿಗೆ ಕೂಡ ಇದೇ ರೀತಿಯ ಲೆಕ್ಕ ಮಾಡ್ಲಿಕ್ಕೆ ಉಂಟು. 45 ರೂಪಾಯಿಯ ವಸ್ತುಗಳನ್ನು ತೆಕ್ಕೊಳ್ಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನು ತೆಕ್ಕೊಳ್ಬೇಕು ಅಂತೇಳಿ ಒಟ್ಟು 45 ರೂಪಾಯಿ ಆಗಬೇಕು. 2 ವಸ್ತುಗಳನ್ನು ತೆಕ್ಕೊಳ್ಬಹುದು. 45 ರೂಪಾಯಿಗೆ 2 ವಸ್ತುಗಳು. ಯಾವುದನ್ನೆಲ್ಲ ತೆಕ್ಕೊಳ್ಬಹುದು? ಅದರಲ್ಲಿ ಒಂದರ ಸ್ಥಾನದಲ್ಲಿ 5 ಅಂತೇಳಿ ಬರುವಂತ ಒಂದು ಸಂಖ್ಯೆ ತೆಕ್ಕೊಳ್ಳಿ. ಮೊದಲು ತಕೊಂಡ್ರಾ? 5 ಅಂತೇಳಿ ಒಂದು ಉಂಟು, ಅದು ತೆಕ್ಕೊಳ್ಳೋಣ. 1, 2, 3, 4, 5 ಅಂತೇಳಿ ಒಂದು 5 ರೂಪಾಯಿಗೆ ಸಿಗುವಂತ ಒಂದು ವಸ್ತು ಉಂಟಲ್ಲಿ. 5 ರೂಪಾಯಿ. 1, 2, 3, 4, 5. ಇದಕ್ಕೆ ಇನ್ನು 40 ರೂಪಾಯಿ ಸೇರಿಸಿದ್ರೆ ಅಲ್ವಾ 45 ಆಗೋದು. ಹಾಗಾದ್ರೆ ಯಾವ ವಸ್ತುವನ್ನು ತಗೊಳ್ಬಹುದು ನೋಡಿ ಅಲ್ಲಿ? 45 ರೂಪಾಯಿ ಮಿನ್ನುವಿಗೆ ಸಿಕ್ಕಿದ ಹಣ 45 ರೂಪಾಯಿ. ಅದಕ್ಕೆ ಯಾವ 2 ವಸ್ತುಗಳೆಲ್ಲ ಸಿಕ್ಕಿದೆ ಅಂತ ನೋಡ್ಬೇಕು ನಾವೀಗ. ಈಗ 5 ಆಯ್ತು. 5 ರೂಪಾಯಿ ಒಂದು ವಸ್ತು ಉಂಟಲ್ಲಿ. ಇನ್ನು 45 ಆಗ್ಲಿಕ್ಕೆ ಇನ್ನೆಷ್ಟು ಬೇಕು? 5, 15 ಹೇಳಬೇಕು ನೀವು, 25, 35, 45 ಆಯ್ತಾ? ಈಗ ಅವನಲ್ಲಿರುವುದು 45 ರೂಪಾಯಿ ಅಲ್ವಾ? 45 ರೂಪಾಯಿಗೆ 2 ವಸ್ತು ಆಯ್ತು. ಒಂದು ವಸ್ತು 5 ರೂಪಾಯಿಗೆ, ಮತ್ತೊಂದು ವಸ್ತು 10, 20, 30, 40. 40 ರೂಪಾಯಿಯ ವಸ್ತು ಬೇರೆ ಯಾವ್ದಾದ್ರು ಉಂಟಾ ನೋಡಿ ಅಲ್ಲಿ? ಉಂಟಲ್ಲ, ಬೊಂಬೆಗಳದ್ದು ಉಂಟು ನೋಡಿ ಅಲ್ಲಿ, ಬೊಂಬೆಗಳು 40 ರೂಪಾಯಿ. ಹಾಗೆ 40 ಮತ್ತು 5 ರೂಪಾಯಿ 45 ನೀವು ಬರಿಬೇಕಾದ್ರಲ್ಲಿ. ಒಂದು ಲೆಕ್ಕ ಅದರಲ್ಲಿ ಕೊಟ್ಟಿದ್ದಾರೆ 15 ಮತ್ತು 30 ಅಂತೇಳಿ. ಅದೇ ರೀತಿ ಇನ್ನು 2 ಸಂಖ್ಯೆಗಳನ್ನು ನೀವು ರಚನೆ ಮಾಡಬೇಕು ಮನೆಯಲ್ಲಿ. ನೀವೇ ಮಾಡ್ತೀರಲ್ಲ, ಮಾಡಿ ನಿಮ್ಮ ಮಾಸ್ಟರಿಗೆ ಆ ಲೆಕ್ಕವನ್ನು ತೋರಿಸಬೇಕು. ಆಚೆ ಮತ್ತು 2 ಲೆಕ್ಕಗಳು ಉಂಟು, ನಿಮ್ಮದೇ ಲೆಕ್ಕಗಳದು, ನೀವು ಸ್ವಂತ ಮಾಡಬೇಕಾದ್ದು. 35 ರೂಪಾಯಿಗೆ ಸಿಕ್ಕುವಂತ 2 ವಸ್ತುಗಳ ಬೆಲೆಯನ್ನು ಅದರಲ್ಲಿ ಬರೆದು ತೋರಿಸಬೇಕು. ಮತ್ತೆ 50 ರೂಪಾಯಿಗೆ 2 ವಸ್ತುಗಳು ಸಿಗುವ ಹಾಗೆ ಲೆಕ್ಕ ಮಾಡಿ ಇಡಬೇಕು ನೀವು. 50 ರೂಪಾಯಿಗೆ 2 ವಸ್ತುಗಳು ಯಾವುದೆಲ್ಲ ಸಿಗ್ತದೆ ಅಂತ ನೋಡುದು, ಕೂಡಿಸಿ ಅದರ ಬೆಲೆಯನ್ನು ಕೂಡಿಸಿ ನೋಡುದು. 50 ರೂಪಾಯಿ ಆಗುವಾಗ ಆ ಕೂಡಿಸಿದ 2 ಸಂಖ್ಯೆಗಳನ್ನು ಬರೆಯುವುದು. ಹೀಗೆ ಆ ಲೆಕ್ಕಗಳನ್ನು ಕೂಡ ನೀವು ಮಾಡಬೇಕು. ಮಾಡ್ತೀರಲ್ಲ? ಎಸ್. ಇನ್ನು ನಾವು ಮುಂದಿನ ಲೆಕ್ಕಗಳಿಗೆ ಹೋಗೋಣ. ಹಣದ ಲೆಕ್ಕವೂ ಆಯ್ತು, ಮತ್ತೆ ಅವರು ಆಟಿಕೆಗಳನ್ನು ತೆಕ್ಕೊಂಡು ಎಷ್ಟು ಹಣ ಕೊಟ್ರು ಎನ್ನುವಂಥದ್ದನ್ನು ಕೂಡ ನಾವು ನೋಡಿ ಆಯ್ತು. ಇನ್ನು ಮುಂದೆ ಏನಾಯ್ತು? ಹೂವಿನ ರಂಗವಲ್ಲಿ ಹಾಕ್ತಾ ಕೂತ್ರೆ, ಇನ್ನು ಹೀಗೆ ಮಾಡಿದ್ರೆ ಆಚೆಯಲ್ಲಿರುವಂತಹ ಚಿಂಟು ಬಂದು ತೋಟಕ್ಕೆ ಹೋಗಿ ತರಕಾರಿಗಳನ್ನೆಲ್ಲ ಕೊಂಡೋದಿತ್ತು. ಎಲ್ಲ ತರಕಾರಿಗಳನ್ನು ಹಾಳು ಮಾಡಿತ್ತು ಚಿಂಟು. ಅಂದ್ರೆ ಒಂದು ಇಲಿ ಬಂದ್ರೆ ತೊಂದರೆ ಆಗಿತ್ತು, ನಾವು ಹೋಗುವ ಸೀದಾ ಅಂತೇಳಿ ಈ ವಸ್ತುಗಳನ್ನೆಲ್ಲ ತಗೊಂಡು ಅವರು ತರಕಾರಿ ತೋಟಕ್ಕೆ ಹೋದರು. ಅಲ್ಲಿ ಹೋಗುವಾಗ ಚಿಂಟು ಏನು ಮಾಡಿದೆ? ಚಿಂಟು ಹಾರ್ತಾ ಉಂಟು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರ್ತಾ ಉಂಟು. ಹಾರಿದಾಗ ಅಲ್ಲಿ ಕೆಲವು ಸಂಖ್ಯೆಗಳು ನಮಗೆ ಸಿಗ್ತದೆ. ಹಾರುವಾಗ ಯಾವ ರೀತಿಯಲ್ಲಿ ಅವರು ಹಾರಿದ್ರು ಅಂತೇಳಿ ನೋಡಿ. ಚಿಂಟು ಈ ಸಂಖ್ಯೆಗಳನ್ನೆಲ್ಲ ತಿಳ್ಕೊಂಡಿದೆ. ಅದು ಹಾರುವಾಗ ಒಂದೊಂದು ಸಂಖ್ಯೆಯನ್ನು ಬಿಟ್ಟು ಹಾರ್ತಾ ಉಂಟು. ಯಾವುದಂತ ಹೇಳ್ಬೋದಾ? 100ರಿಂದ 101 ಬಿಟ್ಟಿತ್ತು, 102ಕ್ಕೆ ಹಾರಿತು, 102 ಆಗಿ 104ಕ್ಕೆ ಹಾರಿತು, 104, 106 ಒಂದೊಂದು ಸಂಖ್ಯೆಯನ್ನು ಬಿಟ್ಟು 108, 110 ಹಾಗೆ ಈ ಸಂಖ್ಯೆಗಳನ್ನು ನೋಡಿ ನೀವು. ಹಾರ್ತಾ ಇರುವ ಸಂಖ್ಯೆಗಳು ಯಾವ ಸಂಖ್ಯೆಗಳು ಅಂತ ಹೇಳ್ಬೋದಾ? 100ರಿಂದ
102. ನೀವು 1ನೇ ಕ್ಲಾಸಿನಲ್ಲೆಲ್ಲ ಕಲ್ತಿದ್ದೀರಿ. ಒಂದು ಬಿಟ್ಟು ಒಂದು ಸಂಖ್ಯೆಗೆ ಬರೆಯುವುದು 2, 4, 6, 8, 10 ಹಾಗೆ. ನೆನಪಾಯ್ತಾ? ಅವುಗಳು ಯಾವ ಸಂಖ್ಯೆಗಳು ಹೇಳ್ಬೋದಾ? 2, 4, 6, 8, 10 ಸಮ ಸಂಖ್ಯೆಗಳು. ವೆರಿ ಗುಡ್. ಹಾಗಾದ್ರೆ 101, 103, 105, 107, 109 ಹಾಗೆ ಆರೋದಿದ್ರೆ ಅವ ಯಾವ ಸಂಖ್ಯೆಗಳು? 3, 5, 7, 9, 11 ಆ ಸಂಖ್ಯೆಗಳನ್ನೆಲ್ಲ ಏನಂತ ಕರೀತಾರೆ? ವಿಷಮ ಸಂಖ್ಯೆಗಳು. ಗುಡ್. ವಿಷಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಮತ್ತು ವಿಷಮ ಸಂಖ್ಯೆಗಳು. 100ರಿಂದ 102, 102ರಿಂದ 104, 104ರಿಂದ 106, 106ರಿಂದ 108 ಇದು ಸಮ ಸಂಖ್ಯೆಗಳು. ಇದರಲ್ಲಿ 101 ಆದ್ರೆ 103, 105, 107, 109 ಅವುಗಳೆಲ್ಲ ವಿಷಮ ಸಂಖ್ಯೆಗಳು. ಸಮ ಸಂಖ್ಯೆ, ವಿಷಮ ಸಂಖ್ಯೆ. ಗೊತ್ತಾಗ್ತದಲ್ಲ ನಿಮಗೆ? ಹೀಗೆ ಅದು ಹಾರ್ತಾ ಇತ್ತು. ಆ ಹಾರುವಾಗ ಅಲ್ಲಿ ಸಿಕ್ಕಿದ ಸಂಖ್ಯೆಗಳನ್ನು ನೀವು ಕ್ರಮ ಪ್ರಕಾರವಾಗಿ ಅನುಕ್ರಮವಾಗಿ ಬರಿಬೇಕು. 100 ಹೇಳಿ, 102, 104, 106, 108 ಹಾಗೆ ಅನುಕ್ರಮವಾಗಿ ಬರಿಬೇಕು. ಅದರ ನಂತರ ವಿಷಮ ಸಂಖ್ಯೆಗಳನ್ನು ಕೂಡ ಬರಿಬಹುದು. 101, 103, 105, 107, 109 ಹಾಗೆ ವಿಷಮ ಸಂಖ್ಯೆಗಳನ್ನು ಕೂಡ ನೀವು ಅದರಲ್ಲಿ ಬರವಣಿಗೆ ಮಾಡಬೇಕು. ನೋಡಿ, ಕಾಣ್ತದಲ್ಲ? ನೋಡಿ, ಅದನ್ನು ಬರ್ದಿದ್ದೀರಲ್ಲ? ಬರ್ದಾಯ್ತಾ? ಗುಡ್. ಎಲ್ಲರಿಗೂ ಬರ್ದಾಯ್ತು. ಅದೇ ರೀತಿ ಇನ್ನು ಅದರ ಈಚೆಗೆ ಕೆಲವು ಹೂದಾನಿಗಳನ್ನು ಇಟ್ಟಿದ್ದಾರೆ. ಅಜ್ಜಿಯ ಹೂದೋಟದಲ್ಲಿ ಕೆಲವು ಹೂದಾನಿಗಳುಂಟು. ಹೂದಾನಿಗಳು, ಅದರೊಟ್ಟಿಗೆ ತರಕಾರಿ ಗಿಡಗಳ ಚಟ್ಟಿಗಳು ಇವುಗಳೆಲ್ಲ ಉಂಟು. ಆ ತರಕಾರಿ ಗಿಡದ ಚಟ್ಟಿಗಳ ಮೇಲೆ ಸಂಖ್ಯೆಗಳನ್ನು ಬರೆದಿದ್ದಾರೆ. ಕಂಟಿನ್ಯೂಸ್ ಆಗಿ ಸಂಖ್ಯೆಗಳನ್ನು ಬರೆದಿದ್ದಾರೆ. ನೋಡಿದಿರಾ ನೀವು? ಎಲ್ಲಿಂದ ಶುರು ಮಾಡಿದ್ದಾರೆ ಅಂತ ಗೊತ್ತುಂಟಾ? ಎಲ್ಲಿಂದ ಶುರು ಮಾಡಿದ್ದಾರೆ? 100 ಎಷ್ಟು? 50. ಶುರುವಿನದ್ದು ಎಷ್ಟು? 150ರಿಂದ ಶುರು ಮಾಡಿದ್ದಾರೆ. ಕಾಣ್ತದಲ್ಲಿ? 150 ಖಂಡಿತ. ಮತ್ತೆ 150 ಎಷ್ಟು? ಹೇಳಿ. 151. ಮತ್ತೆ 150 ಎಷ್ಟು? 2. 152 ಬರೀಲಿಕ್ಕೆ ಗೊತ್ತಾಗ್ತದಲ್ಲ? ಸರಿ, 152. ಮತ್ತಿನ್ನರಲ್ಲಿ ಎಷ್ಟು ಬರಿಬೇಕು ನೋಡಿ ಇಲ್ಲಿ. ಎಷ್ಟು ಬರಿಬೇಕು? 150, 151, 152, ಇನ್ನೆಷ್ಟು? ಎಷ್ಟು? 153. ಮತ್ತೆ ಬರಿಬೇಕು ಅದರಲ್ಲಿ 154, 1, 5, 4 ಮತ್ತೆ 1, 5, 5 ಎಷ್ಟಾಯ್ತು ಈಗ? 150 ಎಷ್ಟು? 55. ಇದೇ ರೀತಿ 155, 156, 157, 158, 159. 159 ಆಗಿ ಎಷ್ಟು ಬರಿಬೇಕಪ್ಪ ಹೇಳ್ಬೋದಾ? 100 ಎಷ್ಟು? 60. 160 ಹೇಗೆ ಬರೆಯುವುದಪ್ಪ? 60 ಹೇಗೆ ಬರೆಯುವುದು? 100 ಮತ್ತು ಎಷ್ಟು? 60. 160. 160 ಆಗಿ 160 ಎಷ್ಟು? 1. ಹಾಗೆ ಕಂಟಿನ್ಯೂಸ್ ಆಗಿ ಬರೀಲಿಕ್ಕೆ ಕಲಿಬೇಕು. 150, 151, 152, 153, 154, 155, 156, 157, 158, 159, 160 ಹಾಗೆ ಕ್ರಮ ಪ್ರಕಾರ ಸಂಖ್ಯೆಗಳನ್ನು ಬರೀಲಿಕ್ಕೆ ಕಲಿಬೇಕು ನೀವು. ಇದರಲ್ಲಿ ಈಗ ಬರ್ದಾಯ್ತಾ? ಎಲ್ಲ ತರಕಾರಿಯ ಅಚಟ್ಟಿಗಳಲ್ಲೆಲ್ಲ ಸಂಖ್ಯೆಗಳನ್ನು ಬರ್ದಾಯ್ತಾ ನಿಮ್ಮ ಪುಸ್ತಕದಲ್ಲಿ? ವೆರಿ ಗುಡ್. ಸರಿಯಾಗಿ ಬರ್ದ್ರಲ್ಲ? ಇನ್ನು ಕೆಲವು
ಟೊಮೆಟೊ ಗಿಡಗಳನ್ನು ಮಾತ್ರ ಒಂದು ಕಡೆಯಲ್ಲಿ ಇಟ್ಟಿದ್ದಾರೆ ನೋಡಿ ಕೆಳಗೆ, ಟೊಮೆಟೊ ಗಿಡಗಳನ್ನು ವರ್ಗೀಕರಿಸಲಿಕ್ಕೆ. ಅದರಲ್ಲಿ ಯಾವ ಸಂಖ್ಯೆಗಳನ್ನೆಲ್ಲ ಬರೆದಿದ್ದಾರಪ್ಪ? 150. ನಂತರದ ಸಂಖ್ಯೆ ಎಂತ ಬರ್ತೀರಾ? 51 ಇಲ್ಲ, 52 ಇಲ್ಲ, 53 ಇಲ್ಲ, 54 ಇಲ್ಲ, ಮತ್ತೆ 55. 155. ಮತ್ತೆ ಇದರಲ್ಲಿ ಎಷ್ಟು ಬರ್ದಿದ್ದಾರೆ? 100 ಎಷ್ಟು? 100 ಮತ್ತು 60 ಅಂದ್ರೆ 160. ಹಾಗಾದ್ರೆ ಎಷ್ಟು ಜಾಸ್ತಿ ಮಾಡಿ ಬರ್ತಿದ್ದಾರೆಪ್ಪ? 155 ಆಗಿ 160 ಬರ್ದಿದ್ದಾರೆ. ನೀವು 5, 10, 15, 20, 25, 30, 35, 40, 45 ಈ ಸಂಖ್ಯೆಗಳನ್ನು ಬರ್ದಿದ್ದೀರಲ್ಲ ಮೊದಲಿನ ಕ್ಲಾಸಲ್ಲಿ. ಹಾಗೆ ಮುಂದುವರಿಸಿದ್ರೆ ಆಯ್ತು. ಇದರಲ್ಲಿ 100ರ ಸ್ಥಾನದ ಒಂದನ್ನು ಸೇರಿಸಬೇಕಷ್ಟೇ, ಮತ್ತೆ ಏನು ವ್ಯತ್ಯಾಸ ಇಲ್ಲ. 5 ಇದ್ರೆ 105, 110, 115. ಇದರಿಂದ ಇಲ್ಲಿ ಯಾವುದು ಶುರು ಮಾಡಿದ್ದಾರೆ? 150ರಿಂದ 150, 155, 55 ಆಗಿ 10 ಜಾಸ್ತಿ ಮಾಡುವಾಗ 160. ಗುಡ್. 160 ಆಗಿ 5 ಜಾಸ್ತಿ ಮಾಡಿದ್ರೆ 165, 65 ಆಗಿ 70, 70 ಆಗಿ 75. ಹೀಗೆ ಮುಂದುವರಿಸ್ತಾ ಎಲ್ಲ ಚಟ್ಟಿಗಳಲ್ಲಿ ಕೂಡ ಸಂಖ್ಯೆಗಳನ್ನು ಬರಿಬೇಕು. ಈಗ ಹೂಗಳುಂಟು ಕೆಲವು ನೋಡಿ, ಬೋರ್ಡಲ್ಲಿ ಕೊಟ್ಟಿದ್ದಾರೆ ಹೂಗಳು. ಆ ಹೂಗಳು ಒಂದು ಚಟ್ಟಿಯಲ್ಲಿ 3 ಹೂಗಳು ಉಂಟು. ಪ್ರತಿಯೊಂದು ಹೂವಿನ ಮೇಲೂ ಏನು ಮಾಡಿದ್ದಾರೆ? ಸಂಖ್ಯೆಗಳನ್ನು ಬರೆದಿಟ್ಟಿದ್ದಾರೆ ನೋಡಿ. ಸುರುವಿನ ಚಟ್ಟಿಯಲ್ಲಿ 3 ಹೂಗಳಲ್ಲಿ ನಡುವಿನ ಹೂವಿಗೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಕಾಣ್ತದ ಎಷ್ಟು ಅಂತೇಳಿ? 109 ಮತ್ತು 0 ಆದ್ರೆ 90 ಅಲ್ವಾ? ಎಷ್ಟಿದು? 190. ಎಷ್ಟೋ? 190. ನೀವೇನು ಮಾಡ್ಬೇಕೀಗ? ಅದರ ಈಚೆಯಲ್ಲಿ ಮತ್ತು ಆಚೆಯಲ್ಲಿ 2 ಹೂಗಳಲ್ಲಿ ಸಂಖ್ಯೆಗಳನ್ನು ಬರೀಲಿಲ್ಲ. ಎಂತ ಮಾಡ್ಬೇಕಲ್ಲಿ? ಏನು ಮಾಡ್ಬೇಕು ಹೇಳಿ? ಅದರ ಹಿಂದಿನ ಸಂಖ್ಯೆ ಇಲ್ಲಿ ಈಚೆ ಹೂವಿನಲ್ಲಿ ಬರಿಬೇಕು, ಮುಂದಿನ ಸಂಖ್ಯೆ ಆಚೆ ಹೂವಿನಲ್ಲಿ ಬರಿಬೇಕು. ಈ 190ರ ಹಿಂದಿನ ಸಂಖ್ಯೆ ಯಾವುದು ಗೊತ್ತಾಗ್ತದ? ಸಂಖ್ಯೆಗಳನ್ನು ಹೇಳ್ತಾ ಹೋಗುವಾಗ 190ರ ಹಿಂದಿನ ಸಂಖ್ಯೆ 89. 189. ಸರಿಯಾ ನೋಡಿ? ಹಿಂದಿನ ಸಂಖ್ಯೆ 189. ಅದರ ಈಚೆಯ ಚಿತ್ರದಲ್ಲಿ ಬರಿಬೇಕು, ಅದರ ಹತ್ತಿರದ ಹೂವಿನ ಮೇಲೆ ಬರಿಬೇಕು 189. ಅದರ ನಂತರದ ಸಂಖ್ಯೆ ಹೇಳ್ಬೋದಾ? 189, 190, 191, 189, 190, 191 ಅಷ್ಟೇ. 3 ಸಂಖ್ಯೆಗಳನ್ನು, ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ. 190ರ ಹಿಂದಿನ ಸಂಖ್ಯೆ 189, ಮುಂದಿನ ಸಂಖ್ಯೆ 191. ತಿಳಿತಾ? ಅದೇ ರೀತಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ. ಅದರಲ್ಲಿ ಯಾವ ಸಂಖ್ಯೆ? ಸುರುವಿಗೆ ಮತ್ತು ಕೊನೆಗೆ ಸಂಖ್ಯೆ ಕೊಟ್ಟಿದ್ದಾರೆ. 170 ಕೊಟ್ಟಿದ್ದಾರೆ. 170 ಸರಿಯಲ್ಲ? ಮತ್ತೊಂದು 172 ಕೊಟ್ಟಿದ್ದಾರೆ. ನಡುವಿನ ಸಂಖ್ಯೆ ಕೊಡ್ಲಿಲ್ಲ. 170 ಉಂಟು, 172 ಉಂಟು. ಅದರ ನಡುವಿನ ಸಂಖ್ಯೆ, ಮಧ್ಯದ ಸಂಖ್ಯೆ ಕೊಡ್ಲಿಲ್ಲ. ಯಾವ್ದು ಹೇಳ್ಬೋದಾ? 170 ಆಗಿ ಯಾವ ಸಂಖ್ಯೆಯನ್ನು ಹೇಳುದು ನಾವು ಕ್ರಮ ಪ್ರಕಾರವಾಗಿ ಹೇಳುವಾಗ? 170, 171. ಗುಡ್. 171, 170, 171, 172, 170, 171, 172. ತಿಳಿಯುತ್ತಾ? ಕಾಣುತ್ತದಲ್ಲ? ಮುಂದೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೆಲ್ಲ ನೋಡಿ? ಯಾವುದು? 150 ಕೊಟ್ಟಿದ್ದಾರೆ, 151 ಕೊಟ್ಟಿದ್ದಾರೆ. ಅದರ ಹಿಂದಿನ ಸಂಖ್ಯೆ ಕೊಡಲಿಲ್ಲ.
150 ಕೊಟ್ಟಿದ್ದಾರೆ, 151 ಕೊಟ್ಟಿದ್ದಾರೆ, ಅದರ ಹಿಂದಿನ ಸಂಖ್ಯೆ ಕೊಡಲಿಲ್ಲ. ಯಾವ್ದು ಹೇಳ್ಬೋದಾ? ಸಂಖ್ಯೆಗಳನ್ನು ಹೇಳುವಾಗ ನೀವು ಹೇಳಿದಿರಲ್ಲ, ಒಂದನೇ ಕ್ಲಾಸಿನಲ್ಲಿ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಹೇಳಿದಿರಿ ನೀವು. ಈಗ 2ನೇ ಕ್ಲಾಸಲ್ಲಿ ಕೂಡ 3 ಪಾಠದಲ್ಲಿ ಇದನ್ನು ಹೇಳಿರಬಹುದು. ಹಾಗಾದ್ರೆ ಎಷ್ಟು? 50ಕ್ಕಿಂತ ಮೊದಲಿನ ಸಂಖ್ಯೆ 140. ಸರಿ ಸರಿ ಸರಿ, 49. 100 ಇಲ್ಲಿ 149. ನೋಡಿ ಈಗ ಸರಿ ಆಯ್ತಾ? 149, 150, 151. ಸರಿ ಆಯ್ತಾ? ಹೀಗೆ ಎಲ್ಲ ಹೂಗಳ ಮೇಲಿರುವಂತಹ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ನಡುವಿನ ಸಂಖ್ಯೆ ಅಂತೇಳಿ ನೀವು ತಿಳ್ಕೊಂಡಿರಬೇಕು. ಆವಾಗ ನಿಮಗೆ ಸಂಖ್ಯೆಗಳು ಕ್ರಮ ಪ್ರಕಾರವಾಗಿ ಹೇಳಲಿಕ್ಕೆ ಗೊತ್ತಾಗ್ತದೆ. ತಿಳಿತಾ? ಇದನ್ನು ನೋಡಿ ಹೇಳ್ಬೋದು ಒಮ್ಮೆ ಸಂಖ್ಯೆಗಳನ್ನು ಹೇಳಿ, ಇಲ್ಲಿಂದಲೇ ಹೇಳಿ. 100, 101, 102, 103, 104, 105, 106, 107, 108, 109, 110 ಹೀಗೆ ಕ್ರಮ ಪ್ರಕಾರವಾಗಿ 100ರಿಂದ 200ರವರೆಗೆ ನಮಗೆ ಸಂಖ್ಯೆಗಳನ್ನು ಬರೀಲಿಕ್ಕೆ ಗೊತ್ತಾಗಬೇಕು. ನೀವು ಬರೀಲಿಕ್ಕೆ ಕಲಿಬೇಕು. ಆಯ್ತಾ? ಎಲ್ಲರೂ ಕೂಡ ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ನೀವು ಕಾಣ್ತದಲ್ಲ ಎಲ್ಲರಿಗೆ ಸಹ ಸಂಖ್ಯೆಗಳು? ಕಾಣ್ತದಲ್ಲ? ಬರಿಬಹುದಾ? ಓಕೆ. ತಿಳಿಯದಿದ್ರೆ ನಿಮ್ಮ ಅಧ್ಯಾಪಕರಲ್ಲಿ ಕೇಳಿ ತಿಳ್ಕೊಂಡು ಬರಿಬೇಕು. ಆಯ್ತಾ? ಇನ್ನು ನಾವು ಕೆಲವು ಸಂಖ್ಯೆಗಳನ್ನು ನಿಮಗೆ ಕೂಡಿಸ್ಲಿಕ್ಕೆಲ್ಲ ಬರ್ತದಲ್ಲ, ಮಾಡಿದಿರಲ್ಲ ಲೆಕ್ಕ. ಆ ಕೂಡಿಸುವ ಲೆಕ್ಕ ಇನ್ನೂ ಕೂಡ ಸುಲಭ ಮಾಡುವಂತಹ ಒಂದು ಕ್ರಮ ಉಂಟು, ಒಂದು ರೀತಿ ಉಂಟು. ಅದನ್ನು ತಿಳಿಸ್ತೇನೆ ನಾನು. ಆವಾಗ ನಿಮಗೆ ಆ ಕೂಡಿಸುವ ಕ್ರಮ ತುಂಬಾ ವೇಗವಾಗಿ ಮಾಡಲಿಕ್ಕೆ ಆಗ್ತದೆ, ಫಾಸ್ಟ್ ಆಗಿ. ಕಂಪ್ಯೂಟರಿನ ಹಾಗೆ ನಿಮಗೆ ಲೆಕ್ಕಗಳನ್ನು ಅದನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮಾಡುವನಾ? ನೋಡಿ, ಅಲ್ಲಿ ಒಂದು ಪಟ್ಟಿ ಕಾಣ್ತಾ ಉಂಟು. ಕೋಣೆಗಳಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಉಂಟು. ಮೇಲಿನ ಕೋಣೆಯಲ್ಲಿ 1ರಿಂದ 10ರವರೆಗೆ ಸಂಖ್ಯೆ ಉಂಟು. ಅದೇ ರೀತಿ ಕೆಳಗೆ 1ರಿಂದ 10ರವರೆಗೆ ಸಂಖ್ಯೆ ಉಂಟು. ಕಾಣ್ತದಲ್ಲ? ಮೇಲೆ ಒಂದು ಕೂಡಿಸು ಚಿಹ್ನೆ ಉಂಟು. ಯಾವುದನ್ನು ಯಾವುದಕ್ಕೆ ಕೂಡಿಸುವುದು? ಮತ್ತೆ ಎಲ್ಲಿ ಬರೆಯುವುದು? ನೋಡ್ಬೇಕದನ್ನು ನೀವು. ನೋಡಿ, ಅಲ್ಲಿ ನೋಡಿ, 1 1 1 1 ಎಷ್ಟಾಗ್ತದೆ ಅಂತೇಳಿ ನೀವು ಹೇಳಬೇಕು. 1 1 ಗೊತ್ತುಂಟು ನಿಮಗೆ. 1 1 ನಾನು ಹೇಳಿಕೊಡ್ಬೇಕು ಅಂತಲೇ ಇಲ್ಲ ನಿಮಗೆ ಗೊತ್ತುಂಟು. 1 1 ಎಷ್ಟು? 1 1 ಎಷ್ಟಾಯ್ತು? 2. 1 1 2. ಮತ್ತೆ ಮೇಲಿನ ರೋದಲ್ಲಿ ಬರಿತಾ ಹೋಗಬೇಕು. 1 2 ಎಷ್ಟು? 3. 1 3 4. ಅಂದ್ರೆ ಕೆಳಗಿನ ಕೋಣೆಯಲ್ಲೇ ಬರಿಬೇಕು. ಆಯ್ತಾ? 1 4 5. 4ರ ಕೆಳಗೆ ಬರಿಬೇಕು. 1ರ ಸರಿ ಎದುರುಗಡೆಯಲ್ಲಿ 4ರ ಕೆಳಗೆ ಬರಿಬೇಕು. 1 4 5 5 ಅಂತ ಬರಿಬೇಕು. 1 4 6 1 4 5 1 5 6 1 6 7 1 7 8 1 8 9 1 9 10 1 10 11 ಇದನ್ನು ಬರಿಬೇಕು. ಪ್ರತಿಯೊಂದರಲ್ಲಿ ಕೂಡ ಕೂಡಿಸಿ ಸಂಖ್ಯೆಯನ್ನು ಬರಿಬೇಕು. ಮತ್ತೊಂದು ಅದರಲ್ಲಿ ಒಂದರಲ್ಲೆಲ್ಲ ಬರ್ದಾಯ್ತಲ್ಲ, 1 1 2 ಅಂತ ಬರ್ದಾಯ್ತಲ್ಲ. ಇನ್ನು ಕೆಳಗೆ ಬನ್ನಿ. 2 1 3 ಕೆಳಗೆ ಬರಿತಾ ಹೋಗಿ. ಸುರುವಿನ ಕೆಳಗೆ ಇರುವಂತಹ ಕೋಣೆಗಳಲ್ಲಿ 1 3 4 1 4 5 1 5 6 1 6 7 1 7 8 1 8 9 1 9 10 1 10 11 ಹೀಗೆ ಸಂಖ್ಯೆಗಳನ್ನು ಕೂಡಿಸ್ತಾ
ಒಂದೊಂದು ಸಂಖ್ಯೆಗೆ ಒಂದೊಂದು ಸಂಖ್ಯೆಯನ್ನು ಕೂಡಿಸ್ತಾ ಅದರ ಕೆಳಗಿನ ಕೋಣೆಗಳಲ್ಲಿ ಬರಿತಾ ಹೋಗಬೇಕು. ಇಲ್ಲಿ ಒಂದು ಆ 2 ಮತ್ತು 2ರ ನಡುವಿನಲ್ಲಿ 4 ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ ನೋಡಿ, ಅದೆಂತದು? ಹೇಗೆ? 2 2 4 ಬರ್ದದ್ದು ಕಾಣುತ್ತದಾ? 2 2 4. ಮತ್ತೆ ಒಂದು ಕಡೆಯಲ್ಲಿ 7 ಅಂತ ಕೊಟ್ಟಿದ್ದಾರೆ ನೋಡಿ, ಅದು 4ರ ಎದುರು ಮತ್ತೆ 3ರ ಕೆಳಗೆ. 4ರ ಎದುರು 3ರ ಕೆಳಗೆ. ಅದು ಹೇಗೆ? 7 ಒಂದದಲ್ಲಿ 4 3 7. ಮತ್ತೊಂದು ಕಡೆಯಲ್ಲಿ 12 ಕೊಟ್ಟಿದ್ದಾರೆ, 5ರ ಎದುರು ಮತ್ತು 7ರ ಕೆಳಗೆ 12 ಅಂತ ಕೊಟ್ಟಿದ್ದಾರೆ ನೋಡಿ. ಕಾಣ್ತದೆಲ್ಲರೂ? ನೋಡ್ತಾ ಇದ್ದೀರಲ್ಲ ಪುಸ್ತಕ? ಹೇಗೆ ಬಂತದ್ದು? 5 7 12. ಮತ್ತೆ 9ರ ಎದುರು 8ರ ಕೆಳಗೆ 17 ಅಂತ ಕೊಟ್ಟಿದ್ದಾರೆ. ಕಾಣುತ್ತದಾ? ಅದಂದ್ರೆ 9 8 8ರ ಕೆಳಗೆ 9 8 ಎಷ್ಟು? 17. ಆ ಉತ್ತರ ಕೊಟ್ಟಿದ್ದಾರೆ ಅಲ್ಲಿ. ಆ ಸಂಖ್ಯೆಗಳನ್ನು ನೀವು ಹೀಗೆ ಲೆಕ್ಕ ಮಾಡ್ತಾ ಹೋದ್ರೆ ಇಡೀ ಪಟ್ಟಿಯಲ್ಲಿ ತುಂಬಾ ಸಂಖ್ಯೆಗಳು ಸಿಗ್ತವೆ, ಕ್ರಮ ಪ್ರಕಾರವಾಗಿರುವ ಸಂಖ್ಯೆಗಳು. ಕಾಣ್ತದಾ? ಗೊತ್ತಾಗ್ತದಾ? ನೀವೇನು ಮಾಡಬೇಕಂದ್ರೆ ಆ ಸಂಖ್ಯೆಗಳನ್ನೆಲ್ಲ ಆ ಪಟ್ಟಿಯಲ್ಲಿ ಮೇಲೆ ಇರುವಂತಹ ಅಂಕೆಗಳಿಗೆ ಮತ್ತು ಬದಿಯಲ್ಲಿರುವಂತಹ ಅಂಕೆಗಳು ಕೂಡಿಸಿ ಆ ಸಂಖ್ಯೆಗಳನ್ನು ಅದರಲ್ಲಿ ಭರ್ತಿ ಮಾಡಬೇಕು. ಆವಾಗ ಏನಾಗ್ತದೆ ಹೇಳಿದ್ರೆ ಒಂದು ಸಂಕಲನ ಪಟ್ಟಿ ಸಿಗ್ತದೆ ನಿಮಗೆ. ಸಂಕಲನದ ಪಟ್ಟಿ, ಕೋಣೆಗಳಲ್ಲಿರುವ ಸಂಖ್ಯೆಗಳನ್ನೆಲ್ಲ ಕೂಡಿಸ್ತಾ ಹೋಗುವಾಗ ಒಂದು ಸಂಕಲನದ ಪಟ್ಟಿ ಸಿಗ್ತದೆ. ಅದು ಸಂಕಲನ ಸತ್ಯಾಂಶ ಅಂತ ಹೇಳ್ತಾರೆ ಅದಕ್ಕೆ. ಈ ಸಂಕಲನ ಸತ್ಯಾಂಶವನ್ನು ನಾವೆಲ್ಲ ತಿಳ್ಕೊಂಡ್ರೆ ಕೂಡಿಸುವ ಲೆಕ್ಕ ತುಂಬಾ ಸುಲಭ ಆಗ್ತದೆ ನಮಗೆ. ತುಂಬಾ ಅಂದ್ರೆ ತುಂಬಾ ಸುಲಭ ಕೂಡಿಸುವ ಲೆಕ್ಕಗಳು. ನೋಡಿ, ಬೇಕಾದ್ರೆ ನಾನೊಂದು ಪಟ್ಟಿ ತೋರಿಸ್ತೇನೆ ನಿಮಗೆ, ಅದನ್ನು ಓದು. ಕಾಣ್ತದ ಎಲ್ಲರಿಗೂ? ಕಾಣ್ತದಲ್ಲ? ಇದರಲ್ಲಿ 45 ಸಂಕಲನ ಸತ್ಯಾಂಶ ಉಂಟು. ಎಷ್ಟು? 45. ಈ ಸಂಕಲನ ಸತ್ಯಾಂಶವನ್ನು ನೀವು ತಿಳ್ಕೊಂಡ್ರೆ ಕೂಡಿಸುವ ಲೆಕ್ಕ ಅತ್ಯಂತ ಸುಲಭ ಆಗ್ತದೆ. ಇದನ್ನು ನೀವು ಸರಿಯಾಗಿ 5 ಸರ್ತಿ ಓದಿ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ಕೂಡಿಸುವ ಲೆಕ್ಕಗಳು ಆರಾಮದಲ್ಲಿ ಮಾಡಲಿಕ್ಕೆ ಆಗ್ತದೆ. ಓದುವ ಒಮ್ಮೆ ಓದು. ಕೆಳಗಿರುವಂತಹ ಒಂದು ಸಂಕಲನ ಸತ್ಯಾಂಶದ ಪಟ್ಟಿಯನ್ನು ಓದ್ತೇನೆ ನಾನು, ಆಯ್ತಾ? 1 1 2 ಹೇಳಿ. 1 1 2 2 1 3 3 1 4 4 1 5 5 1 6 6 1 7 7 1 8 8 1 9 9 1 10. ಗೊತ್ತಾಗ್ತದ? 9 1 10. ಕಾಣ್ತದಲ್ಲ ಎಲ್ಲರಿಗೆ ಸಹ? ಸ್ವಲ್ಪ ಸಣ್ಣದಾಗಿದೆ ಸಂಖ್ಯೆಗಳು, ಓದ್ಲಿಕ್ಕೆ ಕೊಡ್ತದಲ್ಲ? ಇದನ್ನು ಓದಿ ನೋಡೋಣ. ನೀನು ಓದು. ಎರಡನೇದರದ್ದು ಸರಿ. 2 2 4 3 2 5 4 2 6 5 2 7 6 2 8 7 2 9 8 2 10. ವೆರಿ ಗುಡ್. 10 2 12. ಅದು ಇದ್ರಲ್ಲಿ ಇಲ್ಲ, ನಿಮ್ಮಲ್ಲಿ ಕೇಳಿದಷ್ಟೇ ನಾನು, ಆಯ್ತಾ? 10 2 9 2 11. 10 2 ಇದ್ರೆ 10 2 12 ಅಂತ ಆಗ್ತಿತ್ತು. ಅದೇ ರೀತಿ 3ರದ್ದು 4ರದ್ದು 5ರದ್ದು 6ರದ್ದು 7ರದ್ದು 8ರದ್ದು 9ರದ್ದು, ಹೀಗೆ ಇದರಲ್ಲಿ 45 ಸಂಕಲನ ಸತ್ಯಾಂಶಗಳು ಉಂಟು. ಇದನ್ನು ನೀವು ಸರಿಯಾಗಿ ಗಟ್ಟಿ ಮಾಡಿಕೊಂಡ್ರೆ ಕೂಡಿಸುವ ಲೆಕ್ಕ ಸುಲಭ ಆಗ್ತದೆ ನಿಮಗೆ. ಅದಕ್ಕೆ ಸರಿಯಾದಂತಹ ಕೆಲವು ಲೆಕ್ಕಗಳಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಈ ಪಟ್ಟಿಯನ್ನು ನೀವು ನಿಮ್ಮ ಪಾಠ ಪುಸ್ತಕದಲ್ಲಿರುವ ಪಟ್ಟಿಯನ್ನು ತುಂಬಿಸಿ ಕೆಳಗಿನ ಲೆಕ್ಕಗಳನ್ನೆಲ್ಲ ಮಾಡಬೇಕು ಎಲ್ಲರೂ ಸಹ. ಅದುವೇ ನಿಮಗೆ ಇವತ್ತಿನ ಮನೆ ಲೆಕ್ಕ. ಯಾವುದೆಲ್ಲ ಲೆಕ್ಕ ಕೊಟ್ಟಿದ್ದಾರೆ ನೋಡಿ. 1 9, 1 ಕೂಡಿಸು 9, 2 ಕೂಡಿಸಿ 8. ಅದು 10 ಎಂಬ ಸಂಖ್ಯೆಯ ಉತ್ತರ ಸಿಗುವ ಹಾಗೆ ಇರುವಂತಹ ಲೆಕ್ಕ. 10 ಅಂತೇಳಿ ಉತ್ತರ ಸಿಗಬೇಕು ಅಂದ್ರೆ ನಾವು ಯಾವ ಸಂಕಲನಾಂಶ ಬರೀಬೇಕು? ಯಾವುದೆಲ್ಲ ಬರೀಬೇಕು? 10 ಅಂತೇಳಿ ಉತ್ತರ ಬರುವಂಥದ್ದು.
9 1 10, 8 2 10, 7 3 10, 6 4 10 ಆ ಸತ್ಯಾಂಶಗಳನ್ನೆಲ್ಲ ಬರೆದು ಅಲ್ಲಿ 10 ಉತ್ತರ ಬರುವ ಹಾಗೆ ಮಾಡಬೇಕು. ಇದರ ಈಚೆ ಬದಿಯಲ್ಲಿ 16 ಉತ್ತರ ಬರುವ ಹಾಗಿರುವಂತಹ ಸಂಕಲನ ಸತ್ಯಾಂಶ ಬರಿಬೇಕಂತೆ. 16 ಉತ್ತರ ಬರುವ ಹಾಗಿರುವಂತದ್ದು ಯಾವುದೆಲ್ಲ 16 ಬರಲಿಕ್ಕೆ ನೋಡಿ, 8ರದ್ದು ಕಾಣ್ತದೆ ಇಲ್ಲಿ, 8 8 16, 9 7 16 ಇದರಲ್ಲಿ ಉಂಟು, 9 7 16 ಹೀಗೆ 16 ಅಂತ ಉತ್ತರ ಬರುವಂತದ್ದು ನೀವು ಬರಿಬೇಕು. 10 6 16 ನೋಡಬಹುದಲ್ಲ. ಓಕೆ, ಮತ್ತೆ 3 ಲೆಕ್ಕಗಳು ನೀವು ಸ್ವಂತವಾಗಿ ಯಾವುದಾದ್ರೂ ಸಂಖ್ಯೆಯನ್ನು ಅದರಲ್ಲಿ ಬರೆದು ಆ ಸಂಖ್ಯೆ ಉತ್ತರವಾಗಿ ಬರುವಂತಹ ಸಂಕಲನ ಸತ್ಯಾಂಶವನ್ನು ಅದರಲ್ಲಿ ಬರಿಬೇಕು. 4 4 ಸಂಕಲನ ಸತ್ಯಾಂಶವನ್ನು ಬರಿಬೇಕು. ಮಾಡಬಹುದಲ್ಲ. ಆಸಕ್ತಿಯಿಂದ ಮಾಡಿ, ಎಲ್ಲರೂ ಕೂಡ ಸಂಕಲನ ಸತ್ಯಾಂಶವನ್ನು ಗಟ್ಟಿ ಮಾಡಿಕೊಳ್ಳಿ, ಎಲ್ಲವೂ ಸುಲಭ ಆಗ್ತದೆ. ಹೀಗೆ ಇಲ್ಲಿಗೆ ಇವತ್ತಿನ ಲೆಕ್ಕ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಿ.